ಇವಾಗ ಸ್ಕೂಲಿಗೆಲ್ಲ ರಜೆ ಇರ್ತದೆ, ಮಕ್ಕಳು ಮನೆಯಲ್ಲೇ ಇರ್ತಾರೆ, ಜಾಸ್ತಿ ಮ್ಯಾಗಿ ತಿನ್ನುವ ಆಸೆ ಅಂತೂ ಹಾಗೇ ಆಗ್ತದೆ. ನಾನು ಹೇಳಿದ ರೀತಿಯಲ್ಲಿ ಒಂದು ಸಲ ಮ್ಯಾಗಿ ಟ್ರೈ ಮಾಡಿ ನೋಡಿ. ಬನ್ನಿ ಈ ಮ್ಯಾಗಿ ರೆಸಿಪಿಯನ್ನು ಹೇಗೆ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡು ಬರುವ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಇವತ್ತು ನಾವು ಮ್ಯಾಗಿಯನ್ನು ಉಪಯೋಗಿಸಿ ಮ್ಯಾಗಿ ಮಸಾಲ ಮಾಡುವ. ಇವಾಗ ಮಕ್ಕಳಿಗೆ ರಜೆ ಅಲ್ವಾ, ನನ್ನ ಮಗಳೀಗ ಮನೆಯಲ್ಲೇ ಇದ್ದಾಳೆ. ಆಫ್ಟರ್ನೂನ್ ಆದಮೇಲೆ ಮ್ಯಾಗಿ ತಿನ್ನಬೇಕಂತ ಆಸೆ ಆಗ್ತದೆ. ಅದಕ್ಕಾಗಿ ಮ್ಯಾಗಿಯನ್ನು ತಂದು ಇಟ್ಕೊಂಡಿದ್ದೀನಿ ಮನೆಯಲ್ಲೇ. ನೋಡ್ತಾ ಇವಾಗ ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಇದರಲ್ಲಿ ಎಷ್ಟು ಪೀಸಸ್ ಇದೆ ಅಂತ ನೋಡುವ. 6 ಮ್ಯಾಗಿ ಮಸಾಲ ಪ್ಯಾಕೆಟ್ ಉಂಟು, ಹಾಗಾಗಿ 6 ಪೀಸಸ್ ಮ್ಯಾಗಿ ಕೂಡ ಇರ್ತದೆ ಅಲ್ವಾ. ಇವಾಗ 2 ಸಾಕು, 2 ಪೀಸಸ್ ಮಾಡ್ತೀನಿ. ನಾನು ಸ್ವಲ್ಪ ನನ್ನ ಮಗಳೊಟ್ಟಿಗೆ ತಿಂತೇನೆ 2 ಪೀಸಸ್ಸಿಂದ. ಓಕೆ, ಈ ಪ್ಯಾಕೆಟಲ್ಲಿ ಒಂದು ಬೌಲ್ ಕೂಡ ಫ್ರೀಯಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಮ್ಯಾಗಿ ಅದು ಬೌಲ್ ನೋಡಿ, ಚೆಂದ ಉಂಟಲ್ವಾ. ಇದು ದೊಡ್ಡ ಪ್ಯಾಕೆಟ್ ತಗೊಂಡ್ರೆ ಈ ರೀತಿ ಬೌಲ್ ಫ್ರೀಯಾಗಿ ಬರ್ತದೆ, ಸಣ್ಣ ಪ್ಯಾಕೆಟಲ್ಲಿ ಬರಲ್ಲ. ಇದು ಪಿಂಗಾಣಿ, ಅದು ಕೆಳಗೆ ಬಿದ್ದರೆ ಮಾತ್ರ ಹೊಳಿತದೆ. ಎಷ್ಟು ದಿನ ಬರ್ತದೆ ಗೊತ್ತಿಲ್ಲ, ನೋಡುವ ಆಯಿತಾ. ಮ್ಯಾಗಿ ಮಸಾಲ ಮಾಡೋದಕ್ಕೆ ಏನೆಲ್ಲ ವೆಜ್ಜಿಸ್ ಬೇಕು ಅದನ್ನೆಲ್ಲ ಫಸ್ಟ್ ಕಟ್ ಮಾಡ್ಕೊಳ್ಳುವ. ಇಲ್ಲಿ ಮ್ಯಾಗಿ ಮಸಾಲ ಮಾಡಲಿಕ್ಕೆ 1 ಕ್ಯಾರೆಟ್, 2 ಟೊಮೆಟೊ, 1 ಈರುಳ್ಳಿ, 1 ಕ್ಯಾಪ್ಸಿಕಮ್. ಮ್ಯಾಗಿ ತಿನ್ನುವಾಗ ಅದರ ನಡುವಲ್ಲಿ ಬೀನ್ಸ್ ಸಿಕ್ಕಿದ್ರೆ ಉಂಟಲ್ಲ, ಮಕ್ಕಳು ಅದನ್ನೆಲ್ಲ ಇಷ್ಟಪಡೋದಿಲ್ಲ. ಅದಕ್ಕೆ 4 ಇಷ್ಟು ತಗೊಂಡಿದ್ದೀನಿ. ಮತ್ತು 2 ಹಸಿರು ಮೆಣಸು, 9 ರಿಂದ 10 ಹೆಸರು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳುವ. ದೊಡ್ಡ ಕ್ಯಾರೆಟ್ ಪೀಸ್ ಸಿಕ್ಕಿದ್ರೆ ಅದನ್ನು ತಿನ್ನೋದಿಲ್ಲ, ಅದಕ್ಕೆ ಅದು ಬಾಯಿಗೆ ಸಿಗಬಾರ್ದು, ಅಷ್ಟು ಸಣ್ಣದಾಗಿ ಕಟ್ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡಿದ್ರೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಬೋದು. ಇಷ್ಟು ಸಣ್ಣ ಸಣ್ಣ ಪೀಸಸ್ ಆದರೆ ಉಂಟಲ್ಲ, ಮ್ಯಾಗಿ ತಿನ್ನುವಾಗ ಗೊತ್ತೇ ಆಗೋದಿಲ್ಲ ಇದು ಕ್ಯಾರೆಟಾ ಅಂತ. ಅದೇ ರೀತಿ ಎಲ್ಲ ವೆಜ್ಜಿಸನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ತಾ ಹೋಗಬೇಕು. ಇವಾಗ ಎಲ್ಲ ವೆಜ್ಜಿಸನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಕ್ಯಾಪ್ಸಿಕಮ್ಮನ್ನು ನಾನು ಅರ್ಧ ಮಾತ್ರ ತಗೊಂಡಿದ್ದೆ, ಅರ್ಧ ಬೇಡ, ಇದು ಜಾಸ್ತಿ ಆಗ್ತದೆ. ನೋಡ್ತಾ ಇರ್ಬೋದು, ಮ್ಯಾಗಿ ಮಸಾಲದಲ್ಲಿ ಮ್ಯಾಗಿ ಜಾಸ್ತಿಯಾಗಿ ಕಾಣಬೇಕು. ಇದು ತರಕಾರಿ ಸ್ವಲ್ಪ ಸ್ವಲ್ಪ ಇದ್ರೆ ಸಾಕು ಅಷ್ಟೇ. ಇಲ್ಲಿ ಮ್ಯಾಗಿ ಮಸಾಲದಲ್ಲಿ ಮ್ಯಾಗಿಯ ಟೇಸ್ಟ್ ಜಾಸ್ತಿ ಆಗಿರಬೇಕು. ವೆಜ್ಜಿಸ್ ಎಲ್ಲ ಸ್ವಲ್ಪ ಸ್ವಲ್ಪ ಇದ್ರೆ ಸಾಕು. ಅದಕ್ಕಾಗಿ ನಾನು ಕ್ಯಾಪ್ಸಿಕಮ್ಮನ್ನು ತೆಗೆದು ಇಟ್ಟಿದ್ದೇನೆ. ಸ್ವಲ್ಪ ಇಲ್ಲಿ ಶುಂಠಿ ಕೂಡ ಆ್ಯಡ್ ಮಾಡಿದ್ದೇನೆ, ನೋಡ್ತಾ ಇರ್ಬೋದು. ಇವಾಗ ಮ್ಯಾಗಿ ಮಸಾಲ ತಯಾರು ಮಾಡುವ. ಇಲ್ಲಿ ಮ್ಯಾಗಿ ಮಸಾಲ ಮಾಡೋದಕ್ಕೆ ನಾನು 2 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಇವಾಗ ನೀರು ಬಾಯ್ಲ್ ಆಗ್ತಾ ಉಂಟು, ಮ್ಯಾಗಿ ಹಾಕ್ಕೊಳ್ತಿದ್ದೀನಿ. ಮ್ಯಾಗಿ ಬೇಯಲಿಕ್ಕೆ ಒಂದು 5 ನಿಮಿಷ ತಾಗ್ತದೆ. ಇವಾಗ ಮ್ಯಾಗಿ ಎಲ್ಲ ಬೆಂದಿದೆ, ನೋಡ್ತಾ ಇರ್ಬೋದು. ಪ್ಯಾಕೆಟಲ್ಲಿ 2-3 ನಿಮಿಷ ಅಂತ ಬರೆದಿರ್ತಾರೆ, ನಾವೊಂದು 5 ನಿಮಿಷ ಆದರೂ ಬೇಯಿಸಬೇಕು. 2 ರಿಂದ 3 ನಿಮಿಷದಲ್ಲಿ ಬೇಯೋದಿಲ್ಲ ಅದು ಸರಿಯಾಗಿ. ಒಂದು 5 ನಿಮಿಷ ಆದರೂ ಬೇಯಿಸ್ಕೊಳ್ಳೇಬೇಕು ಇದನ್ನು. ಇವಾಗ ಇದನ್ನು ಸೈಡ್ ಇಡ್ತೇನೆ. ಈಗ ಮ್ಯಾಗಿ ತಯಾರು ಮಾಡಲಿಕ್ಕೆ ಇನ್ನೊಂದು ಬಾಣಲೆ ಇಟ್ಟಿದ್ದೇನೆ. ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ 2 ಪೀಸಸ್ ಆಗುವಷ್ಟು ಬಟರ್ ಹಾಕ್ಕೊಳ್ತಿದ್ದೀನಿ. ನೋಡ್ತಾ ಇರ್ಬೋದು, ಇದು ಈ ರೀತಿಯಲ್ಲಿ ಸಿಗ್ತದೆ, ಬಟರ್ ಪೀಸಸ್ ರೀತಿಯಲ್ಲಿ ಸಿಗ್ತದೆ. 2 ಪೀಸ್ ಹಾಕ್ಕೊಳ್ತಿದ್ದೀನಿ. ಬಟರ್ ಸ್ವಲ್ಪ ಮೆಲ್ಟ್ ಆಗಬೇಕು. ಇವಾಗ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಸಿರು ಮೆಣಸು ಹಾಕ್ಕೊಳ್ತಿದ್ದೀನಿ. ಹಸಿರು ಮೆಣಸೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಇದು ಬ್ರೌನ್ ಕಲರ್ಗೆ ಬರಬೇಕಂತೇನಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮಾಟೊ ಹಾಕ್ಕೊಳ್ತಿದ್ದೀನಿ. ಟೊಮಾಟೊ ಕೂಡ ಇಲ್ಲಿ ಸಾಫ್ಟ್ ಆಗಬೇಕು. ಟೊಮಾಟೊ ಸಾಫ್ಟ್ ಆದಮೇಲೆ ಮ್ಯಾಗಿ ಮಸಾಲ ಒಂದೇ ಹಾಕಿದರೆ ಸಾಕಾಗೋದಿಲ್ಲ, ಸ್ವಲ್ಪ ಸ್ಪೈಸಸ್ ಮಸಾಲ ಕೂಡ ಹಾಕ್ಕೊಳ್ತಿದ್ದೀನಿ. ನೋಡ್ತಾ ಇರ್ಬೋದು, ಇದು ಸ್ಪೂನ್ ದೊಡ್ಡದುಂಟು, ಆದರೆ 1 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ ಆಗುವಷ್ಟು ಜೀರಾ ಪೌಡ್ರು, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಮಸಾಲ ಹಾಕಿದ ಮೇಲೆ ಹಸಿ ವಾಸನೆ ಹೋಗೋ ತನಕ 1 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದ ಎಲ್ಲ ವೆಜ್ಜಿಸನ್ನು ಹಾಕ್ಕೊಳ್ತಿದ್ದೀನಿ. ವೆಜ್ಜಿಸ್ ಎಲ್ಲ ಬಟರೊಂದಿಗೆ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಒಂದು ಒಳ್ಳೆ ಟೇಸ್ಟ್ ಬರ್ತದೆ ಮ್ಯಾಗಿಗೆ. ಇವಾಗಲೇ ಮ್ಯಾಗಿ ಮಸಾಲ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಿ ವೆಜ್ಜಿಸ್ ಎಲ್ಲ ಬೆಂದ ಮೇಲೇ ಮ್ಯಾಗಿ ಮಸಾಲ ಹಾಕ್ಕೊಳ್ಬೇಕು. ಇಲ್ಲಿ ತರಕಾರಿ ಎಲ್ಲ ಬೇಯಲಿಕ್ಕೆ 1 ಲೋಟ ಹಾಕುವಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ವೆಜ್ಜಿಸ್ ಎಲ್ಲ ಬೇಯಲಿಕ್ಕೆ 10 ನಿಮಿಷ ತಾಗ್ತದೆ. ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸ್ಕೊಳ್ಳುವ.
ಈಗ 10 ನಿಮಿಷ ಆಗಿದೆ. ನಮ್ಮ ವೆಜಿಟೇಬಲ್ಸ್ ಎಲ್ಲ ಬೆಂದಿದೆ ನೋಡುವ. ತರಕಾರಿ ಎಲ್ಲ ಬೆಂದಿದೆ, ನೋಡ್ತಾ ಇರ್ಬೋದು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕೆಂದರೆ ಮ್ಯಾಗಿ ಮಸಾಲದಲ್ಲಿ ಕೂಡ ಉಪ್ಪಿದೆ. ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಉಪ್ಪು ಹಾಕ್ಕೊಂಡು. ಈಗ ಮ್ಯಾಗಿ ಮಸಾಲ ಹಾಕ್ಕೊಳ್ತಿದ್ದೀನಿ. 2 ಪೀಸ್ ಮ್ಯಾಗಿಗೆ 2 ಪ್ಯಾಕೆಟ್ ಮಸಾಲ ಹಾಕ್ಕೊಳ್ತಿದ್ದೀನಿ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು ಮ್ಯಾಗಿ ಮಸಾಲ ಹಾಕಿದ ಮೇಲೆ. ಇವಾಗ ಬೇಯಿಸಿಟ್ಕೊಂಡಿದ್ದ ಮ್ಯಾಗಿ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಮ್ಯಾಗಿ ಹಾಕೊಂಡ್ಮೇಲೆ ವೆಜ್ಜಿಸೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು 2 ನಿಮಿಷ ಆಗುವಷ್ಟು ಮ್ಯಾಗಿಯನ್ನು ಮಸಾಲದೊಂದಿಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಒಂದು ಸಲ ನಿಮ್ಮ ಮನೆಯಲ್ಲಿ ನಾನು ಹೇಳಿದ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಮ್ಯಾಗಿಯನ್ನು. ಮ್ಯಾಗಿ ಮಸಾಲ ರೆಡಿಯಾಗಿದೆ. ಇವಾಗ ಇದನ್ನು ಮ್ಯಾಗಿ ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ. ಟೇಸ್ಟಿಯಾದ ಮ್ಯಾಗಿ ಮಸಾಲ ರೆಡಿಯಾಗಿದೆ. ಒಂದು ಸಲ ನಾನು ಮಾಡಿದ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರ್ತದೆ. ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಹಾಗೆ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.